ಹಲೋ ಫ್ರೆಂಡ್ಸ್, ನಮಸ್ತೆ. ನಾನಿವತ್ತು ಕೇಕ್ ಮಾಡುವಂತಿದ್ದೇನೆ. ಬೆಲ್ಲ ಹಾಕುವ ಮೂಲಕ ಕೇಕ್ ಮಾಡುವ, ಬೆಲ್ಲದ ಸಿಹಿಯನ್ನು ಹಾಕುವ ಅಂತ. ಆರ್ಗಾನಿಕ್ ಬೆಲ್ಲವನ್ನು ನಾನು 1 ಕಪ್ ತಗೊಂಡಿದ್ದೇನೆ. ಹಾಗೆ 1 ಕಪ್ ರವೆ ತಗೊಂಡಿದ್ದೇನೆ. ಈ ಥರ ಡ್ರೈ ಫ್ರೂಟ್ಸ್ಗಳನ್ನ ಜೋಡಿಸಿಟ್ಕೊಂಡಿದ್ದೇನೆ ನೋಡಿ. ಹಾಗೆಯೇ 1/4 ಕಪ್ಪಿನಷ್ಟು ರಿಫೈಂಡ್ ಆಯಿಲನ್ನು ತಗೊಂಡಿದ್ದೇನೆ, ಅಡುಗೆ ಎಣ್ಣೆಯನ್ನು. ಈಗ ಮೊದಲಿಗೆ ನಾನು ಈ ಬೆಲ್ಲವನ್ನು ಸ್ವಲ್ಪ ನೀರು ಮಾಡಿಕೊಳ್ತೇನೆ. ಗಮನಿಸ್ಬೋದು, ನಾನು ಬೆಲ್ಲವನ್ನು ನೀರು ಮಾಡ್ತಾಯಿದ್ದೇನೆ. ಸ್ವಲ್ಪ ನೀರನ್ನು ಹಾಕಿ ಬೆಲ್ಲವನ್ನು ನೀರು ಮಾಡ್ತಾಯಿದ್ದೇನೆ ನೋಡಿ. ಇದು ತುಂಬ ಕುದಿಯೋದೇನು ಬೇಡ, ಇರೋ ಬೆಲ್ಲ ನೀರಾದರೆ ಸಾಕು. ಈಗ ನಾನೊಂದು ಬೌಲಿಗೆ 1/4 ಕಪ್ಪಿಗಿಂತ ಸ್ವಲ್ಪ ಜಾಸ್ತಿ, ಅರ್ಧ ಕಪ್ ಅಂತ ಇಟ್ಕೊಳ್ಳಿ, ಮೊಸರನ್ನು ಹಾಕ್ಕೊಂಡಿದ್ದೇನೆ. ಈ ಮೊಸರಿಗೆ ನಾನೀಗ ರವೆಯನ್ನು ಸೇರಿಸ್ಕೊಳ್ತೇನೆ. ರವೆಯನ್ನು ಮೊಸರಿಗೆ ಸೇರಿಸ್ಕೊಳ್ತೇನೆ. ಹಾಗೆಯೇ ಇದಕ್ಕೆ ಒಂದು ಅರ್ಧಕ್ಕಿಂತ ಜಾಸ್ತಿ, ಅಂದರೆ 3/4 ಕಪ್ಪಿನಷ್ಟು ಹಾಲನ್ನು ಸೇರಿಸ್ಕೊಳ್ತೇನೆ. ಇದು ಕಾಯಿಸಿ ತಣ್ಣಗಾದ ಹಾಲು. ಮುಕ್ಕಾಲು ಕಪ್ ಹಾಲನ್ನು ಸೇರಿಸ್ಕೊಂಡಿದ್ದೇನೆ. ಈಗ ಇದನ್ನು ಒಂದು ಸ್ಪೂನಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ತೇನೆ. ರವೆ ಮತ್ತು ಹಾಲು ಎಲ್ಲವನ್ನು, ಮೊಸರನ್ನು. ನೋಡಿ, ಸ್ಪೂನಲ್ಲಿ ಈ ಥರ ಕಲಿಸ್ಕೊಂಡಿದ್ದೇನೆ. ಈಗ ನಾನು ಬೆಲ್ಲವನ್ನು ನೀರು ಮಾಡಿ ಇಟ್ಕೊಂಡಿದ್ದೆಲ್ಲ, ಅದರ ನೀರನ್ನು ಹಾಕ್ಕೊಳ್ತಾ ಇದ್ದೇನೆ. ಬೆಲ್ಲದ ನೀರು. ಇದು ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡಿದ್ದೆ ನಾನು, ಪುಡಿ ಬೆಲ್ಲ ಸಿಗುತ್ತೆ, ಅದನ್ನೇ ಬಿಸಿ ಮಾಡಿದ್ದೇನೆ. ತಣ್ಣಗಾದ ನಂತರ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ, ಒಳ್ಳೆ ಕಲರ್ ಬರ್ತದೆ ಅಂತ. ನೋಡಿ, ಈ ಹಂತದಲ್ಲಿ ಸ್ವಲ್ಪ 1-2 ಸ್ಪೂನಷ್ಟು ಮೈದಾವನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈಗ ನಾನು ಇದಕ್ಕೆ 1/4 ಕಪ್ಪಿನಷ್ಟು ಎಣ್ಣೆಯನ್ನು ಸೇರಿಸ್ಕೊಳ್ತೇನೆ. ಇನ್ನು ಕ್ಲೀನಾಗಿ ಮಿಕ್ಸಿಂಗ್ ಮಾಡು. ನೋಡಿ, ಈ ಹಂತದಲ್ಲಿ ಈಗ ನಾನು ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿಕೊಳ್ತೇನೆ. ಇದರಲ್ಲಿ ಸ್ವಲ್ಪವನ್ನು ಮೇಲೆ ಡೆಕೋರೇಷನ್ಗೆ ಉಳಿಸ್ಕೊಳ್ತೇನೆ, ಸ್ವಲ್ಪವನ್ನು ಹಾಕ್ಕೊಳ್ತೇನೆ. ಗೋಡಂಬಿ ಇದೆ ಸ್ವಲ್ಪ, ಹಾಗೆ ಸ್ವಲ್ಪ ಬಾದಾಮಿಯನ್ನು ಕಟ್ ಮಾಡಿದ್ದೇನೆ. ಈಗ ಇದನ್ನು ಕ್ಲೀನಾಗಿ ಒಂದು ಮಿಕ್ಸ್ ಮಾಡ್ತೇನೆ. ತುಂಬ ನೀರಾಗೋದು ಬೇಡ, ಸ್ವಲ್ಪ ಗಟ್ಟಿ ಇರಲಿ. ನಾವು ಸೇರಿಸ್ಕೊಳ್ಳುವಾಗ ನೋಡ್ಕೊಳ್ಬೇಕು. ಈಗ 1/4 ಸ್ಪೂನಿನಷ್ಟು ಬೇಕಿಂಗ್ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಬೇಕಿಂಗ್ ಪೌಡರ್, ಹಾಗೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತ ಹೇಳ್ತೀವಿ, ಇದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಇದೆಲ್ಲವನ್ನು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನೊಂದು ಸ್ವಲ್ಪ ಅಗಲವಾದ ಟ್ರೇ ಅಥವಾ ಇದು ದಪ್ಪ ತೆಳದ ಸ್ಟೀಲ್ ಪಾತ್ರೆ ಇದೆ. ಇಲ್ಲದ್ರೆ ಈ ಥರದ ಪಾತ್ರೆ ನಾವು ಕೇಕ್ ಮಾಡೋದಾದರೆ ಕೇಕ್ ಟ್ರೇ ಅಂತಲೇ ಸಿಗುತ್ತೆ, ಆ ಥರದ್ದು ತಗೊಂಡು ಇದ್ದರೆ ನೀವು ಅದರಲ್ಲಿ ಮಾಡ್ಬೋದು. ನಾನು ಅದೇ ಥರದ ಸ್ಟೀಲ್ ಪಾತ್ರೆ ಇದೆ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಅದರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಹೀಗೆ ಸ್ಪ್ರಿಂಕಲ್ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ನೋಡಿ, ಈ ಥರ. ಈಗ ಇದಕ್ಕೆ ನಾನು ರೆಡಿ ಮಾಡಿ ಇಟ್ಕೊಂಡಂಥ ಕೇಕ್ ಬೇಟರನ್ನು ಹಾಕ್ಕೊಳ್ತಾ ಇದ್ದೇನೆ ನೋಡಿ. ಎಲ್ಲವನ್ನು ಸೇರಿಸ್ಕೊಂಡೆ. ಈಗ ಗಾಳಿ ನಿಲ್ಲಬಾರ್ದು, ಹಾಗೆ ಸ್ವಲ್ಪ ಅಲ್ಲಾಡಿಸ್ಕೊಂಡು ಸೆಟ್ ಮಾಡಿಕೊಳ್ಬೇಕು.
ಇದರ ಮೇಲೆ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಏನು ಇಟ್ಕೊಂಡಿದ್ದೆ ನೋಡಿ, ಇದನ್ನು ಇನ್ನೊಮ್ಮೆ ಹಾಕ್ಕೊಳ್ತೇನೆ. ಸ್ವಲ್ಪ ಆಮೇಲೆ ಕೇಕ್ ಚೆಂದ ಕಾಣ್ತದೆ ಬೆಂದ ಮೇಲೆ. ನಾನು ಈಗಾಗಲೇ ಒಂದು ಕುಕ್ಕರನ್ನು ಗ್ಯಾಸ್ ಮೇಲೆ ಸ್ಟವ್ ಉರಿಸಿ ಇಟ್ಟಿದ್ದೇನೆ ನೋಡಿ. ಇದೀಗ 5 ನಿಮಿಷ ಆಯಿತು. ಫ್ರೀ ಹೀಟಿಗೆ ಇಟ್ಟಿದ್ದೇನೆ, ಮೀಡಿಯಮಲ್ಲಿ ಇಟ್ಟಿದ್ದೆ. ಈಗ ಇದು ಬಿಸಿ ಆಗ್ತಾ ಉಂಟು, ಶಾಖ ಹೊಡಿತಾ ಉಂಟು. ಈಗ ನಾನು ಕೇಕ್ ಹೊಯ್ದಿಟ್ಕೊಂಡಂಥ ಟ್ರೇಯನ್ನು ಇದರ ಒಳಗೆ ಇಟ್ಕೊಳ್ತೀನಿ ನೋಡಿ. ಈ ಥರ ನಾನು ಅದನ್ನು ಕುಕ್ಕರಲ್ಲಿ ಇಟ್ಕೊಂಡಿದ್ದೇನೆ. ಈಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ, ವಿಸಿಲ್ ಹಾಕೋದು ಬೇಡ, ಮುಚ್ಚಿ 5 ನಿಮಿಷ ದೊಡ್ಡ ಉರಿಯಲ್ಲಿರಲಿ. ಆಮೇಲೆ 25 ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಬೇಕು. ಈಗ 5 ನಿಮಿಷ ಹೀಗೆ ಇರಲಿ ದೊಡ್ಡ ಉರಿಯಲ್ಲೇ. ಈಗ ನಾನು ಒಂದು ಸಲ ಮುಚ್ಚಳವನ್ನು ತೆಗೆದು ನೋಡ್ತೇನೆ. 30 ನಿಮಿಷ ಆಗಿದೆ. ಈಗ ನೋಡಿ ಹೇಗೆ ಬೆಂದಿದೆ ಅಂತ. ನೋಡಿ, ಈ ಥರ ಸ್ಪೂನನ್ನು ಹಾಕಿದಾಗ ಸ್ಪೂನಿಗೆ ಅಂಟುವುದಿಲ್ಲ ಅಂದರೆ ಇದು ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಕ್ಲೀನಾಗಿ ಬೆಂದಿದೆ, ಸೈಡೆಲ್ಲ ಬಿಟ್ಕೊಂಡು ಬಂದಿದೆ. ನಾನೀಗ ಸ್ಟವ್ ಆಫ್ ಮಾಡಿಕೊಳ್ತೇನೆ. ಪೂರ್ತಿ ತಣ್ಣಗಾಗಲಿ, ಆಮೇಲೆ ತೆಗಿತೇನೆ. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ ನೋಡಿ. ಈಗ ಸ್ವಲ್ಪ ತಣ್ಣಗಾಗಿದೆ, ಇನ್ನೂ ಕಂಪ್ಲೀಟ್ ತಣ್ಣಗಾಗಿಲ್ಲ. ನಾನೀಗ ಇದನ್ನು ಇನ್ನೊಂದು ತಟ್ಟೆಗೆ ಮಗ್ಚಿ ಹಾಕ್ಕೊಳ್ತೇನೆ ನೋಡಿ. ಈಗ ಇದರಿಂದ ನಾನು ಇನ್ನೊಂದು ತಟ್ಟೆಗೆ ಸುಲಭವಾಗಿ ಮಗ್ಚಿ ಹಾಕ್ಕೊಂಡೆ. ಇದಕ್ಕೆ ಯಾವುದೇ ಬಟರ್ ಪೇಪರ್ ಆಗಲಿ ಇನ್ನೇನೂ ಹಾಕ್ಕೊಂಡಿಲ್ಲ. ಅಲ್ಲ, ಪ್ರತಿ ವಿಡಿಯೋದಲ್ಲಿ ನಾವು ನೋಡ್ತೀವಿ ಬಟರ್ ಪೇಪರ್ ಹಾಕ್ಕೊಳ್ಳಿ ಅಂಟ್ಕೊಳ್ತದೆ ಹಾಗೆ ಹೀಗೆ ಅಂತ. ನೋಡಿ, ನಾನು ಬರೀ ಎಣ್ಣೆಯನ್ನು ಅಲ್ಲಿ ಹಚ್ಚಿಬಿಟ್ಟು ಸ್ವಲ್ಪ ಪೌಡ್ರ್ ಹಾಕ್ಕೊಂಡೆ, ಇದು ಮೈದಾ ಹಿಟ್ಟನ್ನು ಪೌಡ್ರ್ ಮಾಡಿಕೊಂಡೆ. ಹಾಗಾಗಿ ಈಗ ನೋಡಿ ಏನಾಗಿಲ್ಲ, ಚೆನ್ನಾಗಿ ಬಿಟ್ಕೊಂಡು ಬಂದಿದೆ ನೋಡಿ ನಮ್ಮ ಕೇಕ್ ಹೇಗಿದೆ ಅಂತ. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೇನೆ. ಬಿಸಿ ಇದೆ ನೋಡಿ, ಗಾಳಿ ಇನ್ನೂ ತಣ್ಣಗಾಗಿಲ್ಲ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಕೇಕ್. ದಿಢೀರಂತ ಕೇಕ್ ಮಾಡಿದೆ, ಏನು ತುಂಬ ಕಷ್ಟ ಇಲ್ಲ ಕೇಕ್ ಮಾಡೋದು. ಬೇಕ್ರಿಲಿ ಅಷ್ಟೊಂದು ದುಡ್ಡು ಕೊಟ್ಟು ನಾವು ಒಂದು ಪೀಸ್ ಕೇಕಿಗೆ 65, 80, 100 ರೂಪಾಯಿ ಕೊಟ್ಟು ಕೇಕ್ ತಿಂತೇವೆ. ಮನೆಯಲ್ಲೇ ಮಾಡಿದರೆ 1 ಕಪ್ ರವೆಯಿಂದ ಎಷ್ಟು ಚೆನ್ನಾಗಿರುವ ಕೇಕ್ ಮಾಡ್ಬೋದು ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿ, ಕೇಕ್ ಹೇಗಿತ್ತು ಅಂತ ಹೇಳಿ. ಹಾಗೆ ಹೊಸ ವರ್ಷದ ಶುಭಾಶಯಗಳು. ನ್ಯೂ ಇಯರಿಗೆ ಅಂತ ಮಾಡಿದ್ದೀನಿ ಈ ಕೇಕನ್ನು. ಎಲ್ಲರೂ ಸೇರಿ ತಿನ್ಬೋದಿತ್ತು. ಈಗ ನಾನು ನಿಮಗೆ ವೀಡಿಯೋವನ್ನು ಫಾರ್ವರ್ಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ ಹಾಗೂ ನನ್ನ ವೀಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ಶೇರ್ ಮಾಡಿ. ಹಾಗೆ ಥ್ಯಾಂಕ್ ಯು ವಾಚಿಂಗ್ ಫಾರ್ ಮೈ ವೀಡಿಯೋಸ್. ಹ್ಯಾಪಿ ನ್ಯೂ ಇಯರ್.